Hello my dear student, welcome to CLE Degree College YouTube channel. So in previous class we studied about leasing and how to calculate the net present value and how to take the decision regarding the lease agreement. Okay, and next one chapter under your syllabus is chapter 4, that is factoring and the forfeiting. So under factoring and forfeiting, when we are concerning about the current assets of the company or any other banks or the financial institution, the major portion is depends upon the sundry debtors and the bills receivable. So total agi ನಾವು ಏನು ಹೇಳ್ತೀವಿ ಅಂದ್ರೆ ಕರೆಂಟ್ ಅಸೆಟ್ಸ್ ಅಂದರೆ ನಿಮಗೆ ಗೊತ್ತೈತೆ ಆಲ್ರೆಡಿ ದಟ್ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ bank balance, bills receivable and the sundry debtors, and all these are coming under the current assets of the company. So major portion depends ಎದರ ಮೇಲೆ ಆಗಿರ್ತದೆ ಅಂದ್ರೆ sundry debtors ಮತ್ತು bills receivable ಆಗಿರ್ತದ. ಸೊ ಕೆಲವೊಂದಷ್ಟು ಬ್ಯಾಂಕ್ಸ್ ಆಗಿರ್ಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಕಸ್ಟಮರ್ಸ್ ಆಗಿರ್ಬೋದು, they are taking the loans from the banks and other financial institution, and even though banks are taking some other scheduled banks and unscheduled banks, they are taking the loans from the other big banks. Okay, so when we are concerning about the industrial sector also, they are taking also loans from the banks and other financial institution. Sometimes they are making delay in providing the loans, that is in the form of interest and the principal amount. So ಅಲ್ಲಿ ಏನಾಗ್ತದೆ ಅಂದರೆ ಕೆಲವೊಂದಷ್ಟು ಟೈಮ್ನಲ್ಲಿ ಏನಾಗ್ತದೆ, ಕಸ್ಟಮರ್ಸ್ ಆಗಿರ್ಬೋದು ಅಥವಾ ಒಂದು ಬ್ಯಾಂಕ್ಸ್ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಅವರು ಸರಿಯಾದ ಟೈಮ್ನಲ್ಲಿ ಇಂಟ್ರೆಸ್ಟ್ ತುಂಬಂಗಿಲ್ಲ. ಸೊ ಅಲ್ಲಿ ಏನಾಗ್ತದೆ, ದಟ್ ಅಮೌಂಟ್ ಬಿಕಮ್ಸ್ ದಟ್ ಬಿಲ್ಸ್ ರಿಸೀವೇಬಲ್ ಅಂತ ಹೇಳ್ತೀವಿ. ಸೊ ಕ್ರೆಡಿಟ್ ಕಲೆಕ್ಷನ್ ಅಂತ ಹೇಳ್ತೀವಿ. ಸೊ ಅದು ಕಲೆಕ್ಷನ್ ಆಗೋದಿಲ್ಲ. ಸೊ ಅಂಥ ಒಂದು ಸಿಚುವೇಶನ್ ಒಳಗೆ ಅಟ್ ದಿ ಎಂಡ್ ಆಫ್ ದ ಫೈನಾನ್ಷಿಯಲ್ ಇಯರ್ ಆಲ್ ದ ಬ್ಯಾಂಕ್ಸ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ದವ್ರು ಏನು ಮಾಡ್ತಿರ್ತಾರೆ ಅಂದ್ರೆ ದೇ ಆರ್ ಮೇಕಿಂಗ್, ದಟ್ ಈಸ್ ಕ್ಲೋಸಿಂಗ್ ದ ಫೈನಲ್ ಅಕೌಂಟ್ಸ್ನಲ್ಲಿ ಪ್ರಿಪೇರ್ ಮಾಡಬೇಕಾಗಿರ್ತದೆ. ಸೊ ಅವಾಗ ಏನಾಗ್ತದೆ ರೀ, ದೇ ಹ್ಯಾವ್ ಟು ಕಲೆಕ್ಟ್ ದಟ್ ವಾಟ್ ಎವರ್ ದ ಬಿಲ್ಸ್ ರಿಸೀವೇಬಲ್. ಸೊ ಅದೇನಾಗಿರ್ತದೆ, ಅದನ್ನು ಕಲೆಕ್ಷನ್ ಮಾಡಬೇಕಾಗಿರ್ತದೆ. ಸೊ ಅಟ್ ದ ಎಂಡ್ ಆಫ್ ದ ಫೈನಾನ್ಷಿಯಲ್ ಇಯರ್ ಆಲ್ ದ ಬ್ಯಾಂಕ್ಸ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ದೇ ಆರ್ ಹ್ಯಾವಿಂಗ್ ದ ಲಾಟ್ ಆಫ್ ವರ್ಕ್. ಸೊ ಅದನ್ನು ಕೆಲಸ ಮಾಡೋ ಬದಲಾಗಿ ಆ ಒಂದು ಲೋನ್ಸ್ ಕಲೆಕ್ಷನ್ ಮಾಡಲಿಕ್ಕೆ ಹೋದ್ರಂದ್ರೆ ಆ ಒಂದು ಬ್ಯಾಂಕ್ಸ್ ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಫೀಸ್ ಒಳಗಿರುವಂಥ ಒಂದು ಕೆಲಸ ಏನಾಗಿರ್ತದ, ಪೆಂಡಿಂಗ್ ಉಳಿತದ. ಸೊ ಅದಕ್ಕಾಗಿ ಈ ಒಂದು ಫ್ಯಾಕ್ಟರಿಂಗ್ ಅನ್ನುವಂಥ ಒಂದು ಫೈನಾನ್ಷಿಯಲ್ ಸರ್ವಿಸಸ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ವಾಟ್ ಯು ಮೀನ್ ಬೈ ಫ್ಯಾಕ್ಟರಿಂಗ್? ಸೊ ಫ್ಯಾಕ್ಟರಿಂಗ್ ಈಸ್ one type of financial services ಅಂತ ಹೇಳ್ತೇವೆ. ಫ್ಯಾಕ್ಟರಿಂಗ್ ಮೀನ್ಸ್ ವಾಟ್ ಇಯರ್, ಇಟ್ ಈಸ್ one type of financial services. ಇಟ್ ಈಸ್ ರೆಂಡರ್ಡ್ ಬೈ ಅ ಫ್ಯಾಕ್ಟರ್. ಏನು ಮಾಡ್ತಾರೆ, ಇದ ಒಂದು ಫೈನಾನ್ಷಿಯಲ್ ಸರ್ವಿಸ್ ಅಂತ ಹೇಳ್ತೀವಿ. ಸೊ ವಾಟ್ ಯು ಮೀನ್ ಬೈ ಫೈನಾನ್ಷಿಯಲ್ ಸರ್ವಿಸಸ್? ದೀಸ್ ಆರ್ ದ ಸರ್ವಿಸಸ್ ಹ್ಯಾಂಡಲ್ಡ್ ಬೈ ದ ಪರ್ಸನ್ಸ್ ಇನ್ ಆರ್ಡರ್ ಇನ್ ದ ಫಾರ್ಮ್ ಆಫ್ ಫೈನಾನ್ಸ್. ಸೊ ಇದೇನಂತ ಹೇಳ್ತೀವಿ ಅಂದ್ರೆ ಫೈನಾನ್ಷಿಯಲ್ ಸರ್ವಿಸಸ್ ಈಸ್ ರೆಂಡರ್ಡ್ ಬೈ ದ ಫ್ಯಾಕ್ಟರ್. ಫ್ಯಾಕ್ಟರ್ ಅಂದರೆ ಯಾರು? ಫ್ಯಾಕ್ಟರ್ ಈಸ್ ಕಾಲ್ಡ್ ಎಸ್ one type of ಏಜೆಂಟ್ ಅಂತ ಹೇಳ್ತೀವಿ. ಸೊ ಇವನು ಏನು ಮಾಡ್ತಾನೆ ಅಂದ್ರೆ ಹೂ ಡೀಲ್ಸ್ ಇನ್ ರಿಯಲೈಸಿಂಗ್ ದ ಬುಕ್ ಡೆಟ್ಸ್. ಏನು ಮಾಡ್ತಾನೆ he is taking the sum of the commission and work for the financial institution for the collection of the debt. ಏನು ಮಾಡ್ತಾನವ? who deals in realizing the book debt and bills receivable and managing the sundry debtors and sales registers of the commercial and the trading firms in the capacity of an agent for a commission. ಈ ಒಂದು ಏಜೆಂಟ್ ಏನು ಮಾಡ್ತಾನೆ ಅಂದ್ರೆ ಕಮಿಷನ್ಗೋಸ್ಕರ ಕೆಲಸ ಮಾಡ್ತಿರ್ತಾನ. ಸೊ ಕೆಲವೊಂದಷ್ಟು ಬ್ಯಾಂಕ್ಸ್ ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ದವ್ರು ಏನು ಮಾಡ್ತಾರೆ ಅಂದ್ರೆ ದೇ ಆರ್ ಅಪಾಯಿಂಟಿಂಗ್ ದ ಫ್ಯಾಕ್ಟರ್ ಫಾರ್ ದಿ ಪರ್ಪಸ್ ಆಫ್ ಕಲೆಕ್ಷನ್ ಆಫ್ ದ್ಯಾಟ್ ಬುಕ್ ಡೆಟ್ಸ್, ಫಾರ್ ದ ಕಲೆಕ್ಷನ್ ಆಫ್ ದ್ಯಾಟ್ ಬಿಲ್ಸ್ ರಿಸೀವೇಬಲ್. ಸೊ ಅವ್ರು ಏನು ಮಾಡ್ತಾರೆ ಅಂದ್ರೆ ಒಬ್ಬ ಫ್ಯಾಕ್ಟರ್ನ ಅಪಾಯಿಂಟ್ ಮಾಡ್ಕೋತಾರೆ ಫಾರ್ ದ್ಯಾಟ್ ಕಲೆಕ್ಷನ್ ಆಫ್ ದ್ಯಾಟ್ ಬ್ಯಾಡ್ ಡೇಟ್ ಆರ್ ಫಾರ್ ಕಲೆಕ್ಷನ್ ಆಫ್ ದ್ಯಾಟ್ ಕ್ರೆಡಿಟ್ ಕಲೆಕ್ಷನ್. ಸೊ ಇದನ್ನು ಕಲೆಕ್ಷನ್ ಮಾಡಲಿಕ್ಕೆ ಆ ಒಂದು ಫ್ಯಾಕ್ಟರ್ನ ಅಪಾಯಿಂಟ್ ಮಾಡ್ಕೋತಾರೆ. ಸೊ ಆ ಒಂದು ಫ್ಯಾಕ್ಟರ್ ಏನು ಮಾಡ್ತಾನಂದ್ರೆ ಒಂದು ಅಗ್ರಿಮೆಂಟ್ ಮಾಡ್ಕೋತಾನ, ಎಷ್ಟು ಒಂದು ಕಲೆಕ್ಷನ್ ಮಾಡ್ತಿಲ್ಲ ಅದರ ಮೇಲೆ ಒಂದು 2%, 3% ಕಮಿಷನ್ ತೊಗೋತಾನವ. ಅದರ ಮೇಲೆ ಕಮಿಷನ್ ತೊಗೊಂಡು ಅವ್ನು ಏನು ಮಾಡ್ತಾನ, ಒಂದು ಡೆಟ್ನ ಕಲೆಕ್ಷನ್ ಮಾಡಿ ಒಂದು ಬ್ಯಾಂಕ್ಸ್ ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ದವ್ರಿಗೆ ತಂದು ಕೊಡ್ತಾನ. So that is meant by the factoring. So factoring means what? Simply we call it as it is one type of financial services rendered by a factor. It is one type of financial services rendered by a factor who deals in collection of that book debt, sundry debtors and maintaining all the sales registers of the commercial and all the trading firms for the purpose of getting the sum of the commission. So that is the meaning of the factoring. Okay, and next one is there, one definition will be given here. Factoring is nothing but it is a relationship between the
financial institution and a business concern selling goods or providing a service to a trade customer on an open account basis. ಇದೇನಿರ್ತದಂದ್ರೆ ಫೈನಾನ್ಷಿಯಲ್ ಸರ್ವಿಸಸ್ ಒಳಗೆ ಫ್ಯಾಕ್ಟರಿಂಗ್ ಇದು ಒನ್ ಟೈಪ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ವಿಚ್ ಈಸ್ ಹ್ಯಾವಿಂಗ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಬಿಸ್ನೆಸ್ ಕನ್ಸರ್ನ್ ಆ್ಯಂಡ್ ಆಲ್ಸೋ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಸೊ ದಟ್ ಈಸ್ ಅ ಡೆಫಿನೇಷನ್ ಅಬೌಟ್ ದ ಫ್ಯಾಕ್ಟರಿಂಗ್. And next one concept is there are some of objectives of the factoring. Factoring na ಒಂದು ಅಪಾಯಿಂಟ್ ಮಾಡ್ಕೋದು ಅಥವಾ ಒಂದು ಅದನ್ನು ಫೈನಾನ್ಷಿಯಲ್ ಸರ್ವಿಸಸ್ನ ರೆಂಡರ್ಡ್ ಮಾಡುವಂಥ ಒಂದು ಉದ್ದೇಶ ಏನ. ಸೊ ದೀಸ್ ಆರ್ ಕಾಲ್ಡ್ ಆಸ್ ಸಮ್ ಆಫ್ ದ ಆಬ್ಜೆಕ್ಟಿವ್ಸ್. ಸೊ ಇನ್ ದಟ್ ಫಸ್ಟ್ ಒನ್ ಈಸ್ ದೇರ್ ಟು ಕನ್ವರ್ಟ್ ದ ಕ್ರೆಡಿಟ್ ಬಿಲ್ಸ್ ಇನ್ ಟು ದ ಕ್ಯಾಶ್. ಸೊ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸೊ ವರ್ಕಿಂಗ್ ಕ್ಯಾಪಿಟಲ್ ಆಸ್ ಆಲ್ರೆಡಿ ಯು ಆರ್ ಸ್ಟಡಿಡ್ ಅಂಡರ್ ದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ವರ್ಕಿಂಗ್ ಕ್ಯಾಪಿಟಲ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಟೈಪ್ ಆಫ್ ಸರ್ಕ್ಯುಲೇಟಿಂಗ್ ಕ್ಯಾಪಿಟಲ್ ಅಂತ ಕರಿತೇವೆ. ಸೊ ಸರ್ಕ್ಯುಲೇಟಿಂಗ್ ಕ್ಯಾಪಿಟಲ್ ಅಂದರೆ ಯಾವ ರೀತಿ ಕರಿತೀವಿ ಅಂದ್ರೆ, ಟೇಕ್ ಫಾರ್ ಎಕ್ಸಾಂಪಲ್ ಬ್ಯಾಂಕ್ಸ್ ಒಳಗೆ ನೀವು ಫಾರ್ ಎಕ್ಸಾಂಪಲ್ ಬ್ಯಾಂಕ್ಸ್ ಒಳಗೆ ಕ್ಯಾಶ್ ಇರ್ತದ. ಸೊ ಕ್ಯಾಶನ್ನು ನಾವು ಏನು ಮಾಡ್ತೀವಿ ಆ್ಯಸ್ ಎ ಲೋನ್ ಅಂತ ತೊಗೋತೀವಿ. ಸೊ ಲೋನ್ ತೊಗೋದೇನು ಪ್ರತಿಫಲವಾಗಿ ನಾವು ಇಂಟ್ರೆಸ್ಟ್ ತುಂಬ್ತೀವಿ. ಸೊ ಅದೇನಾಗ್ತದೆ ಬಿಲ್ಸ್ ರಿಸೀವೇಬಲ್ ಆಗ್ತದೆ. ಅಗೇನ್ ಬಿಲ್ಸ್ ರಿಸೀವೇಬಲ್ ಇದ್ದದ್ದು ಸನ್ರಿ ಡೇಟರ್ಸ್ ಆ್ಯಂಡ್ ಅಗೇನ್ ದ್ಯಾಟ್ ಈಸ್ ಕನ್ವರ್ಟೆಡ್ ಇನ್ ಟು ಕ್ಯಾಶ್. ಸೊ ಈ ರೀತಿಯಾಗಿ ಸರ್ಕ್ಯುಲೇಟಿಂಗ್ ಕ್ಯಾಪಿಟಲ್ ಆಗ್ತದ. ಸೊ ಇಲ್ಲಿ ನಾವು ಫ್ಯಾಕ್ಟರಿಂಗ್ ಏನು ಮಾಡ್ತೀವಿ ಅಂದ್ರೆ ಒಂದು ಇಂಟ್ರೊಡ್ಯೂಸ್ ಮಾಡೋದು ಅಥವಾ ಒಂದು ಸರ್ವಿಸ್ ರೆಂಡರ್ಡ್ ಮಾಡುವಂಥ ಒಂದು ಉದ್ದೇಶ ಏನಿರ್ತದೆ ಅಂದ್ರೆ ದಟ್ ಕನ್ವರ್ಜನ್ ಆಫ್ ದ್ಯಾಟ್ ಕ್ರೆಡಿಟ್ ಬಿಲ್ಸ್ ಇನ್ ಟು ದ ಕ್ಯಾಶ್. ಆಲ್ರೆಡಿ ಹೇಳಿದನ್ನ ಈ ಒಂದು ಫ್ಯಾಕ್ಟರಿಂಗ್ ಸರ್ವಿಸಸ್ನ ಇಂಟ್ರೊಡ್ಯೂಸ್ ಮಾಡೋದು ಮೇನ್ ಉದ್ದೇಶನ ಕಲೆಕ್ಷನ್ ಆಫ್ ಡೆಟ್. ಈ ಫಾರ್ ಎಕ್ಸಾಂಪಲ್ ಕೆಲವೊಂದಷ್ಟು ಜನ ಲೋನ್ಸ್ ತೊಗೊಂಡಿರ್ತಾರ, ಗೂಡ್ಸ್ ಕ್ರೆಡಿಟ್ ಬೇಸ್ ಮೇಲೆ ತೊಗೊಂಡಿರ್ತಾರಲ್ಲ, ಆ ಒಂದು ಲೋನ್ಸ್ ತುಂಬಂಗಿಲ್ಲ, ಕ್ರೆಡಿಟ್ ಬೇಸ್ ಮೇಲೆ ತೊಗೊಂಡಿರ್ತಾರ. ಸೊ ಅದನ್ನು ಲೋನ್ ತುಂಬಂಗಿಲ್ಲ ಅಂದ ತಕ್ಷಣ ಅದು ಏನಾಗ್ತದ ದ್ಯಾಟ್ ಬಿಕಮ್ಸ್ ದ ಕ್ರೆಡಿಟ್ ಬಿಲ್ಸ್. ಸೊ ಕ್ರೆಡಿಟ್ ಬಿಲ್ಸ್ ತಂದಾಗ ಅದನ್ನು ಕ್ಯಾಶ್ನಲ್ಲಿ ಕನ್ವರ್ಟ್ ಮಾಡುವಂಥ ಒಂದು ಉದ್ದೇಶ ಹೊಂದಿರ್ತದ. ಯಾವುದ್ರಿ ದಟ್ ಈಸ್ ಫ್ಯಾಕ್ಟರಿಂಗ್ ಈಸ್ ಹ್ಯಾವಿಂಗ್ ದ್ಯಾಟ್ converting that credit bills into the cash. So that is one of the objective of the factoring. And second one is there to transfer the risk of bad debt. ಸೊ ಬ್ಯಾಡ್ ಡೇಟ್ ತಂದಾಗ ಯಾರು ಒಂದು ಲೋನ್ಸ್ ತೊಗೊಂಡಿರ್ತಾರ, ಕ್ರೆಡಿಟ್ ಬೇಸ್ ಮೇಲೆ ಗೂಡ್ಸ್ನ ಪರ್ಚೇಸ್ ಮಾಡಿರ್ತಾರಲ್ಲ, ಅದು ಅಮೌಂಟ ಯಾರಿಗೆ ಕೊಡಂಗಿಲ್ಲ, ದೇ ಆರ್ ನಾಟ್ ಪ್ರೊವೈಡಿಂಗ್ ದ ಬ್ಯಾಂಕ್ಸ್ ಆ್ಯಂಡ್ ಎನಿ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆರ್ ದ ಸೆಲ್ಲರ್. ಸೊ ಕೊಡಂಗಿಲ್ಲ ಅಂದ ತಕ್ಷಣ ಅದು ಏನಾಗ್ತದ ದಟ್ ಬಿಕಮ್ಸ್ ದ ಬ್ಯಾಡ್ ಡೆಟ್. ಡೆಟ್ ಈಸ್ ನಥಿಂಗ್ ಬಟ್ ಸಾಲ ಅಂತ ಹೇಳ್ತೀವಿ. ಸೊ ಈಗ ಟ್ರಾನ್ಸ್ಫರ್ ಆಫ್ ರಿಸ್ಕ್ ಆಫ್ ಬ್ಯಾಡ್ ಡೆಟ್ ಮಾಡ್ತೀವಿ. ಸೊ ಇಲ್ಲಿ ಏನಾಗ್ತದ ಫ್ಯಾಕ್ಟರಿಂಗ್ ಒಳಗೆ ರಿಸ್ಕ್ ಏನಾಗ್ತದ ಟ್ರಾನ್ಸ್ಫರ್ ಆಗ್ತದ. ಇನ್ ಆರ್ಡರ್ ಟು ಕಲೆಕ್ಷನ್ ಆಫ್ ಡೆಟ್ there are so many types of factoring will be there that I will discuss under the next video. So factoring ಒಳಗ ಎರಡು ಟೈಪ್ಸ್ ಆದಂಥ ಒಂದು ರಿಸ್ಕ್ ದಟ್ ಈಸ್ ಫ್ಯಾಕ್ಟರಿಂಗ್ ಬರ್ತಾವ. ಒಂದು ವಿದೌಟ್ ರೀಕೋರ್ಸ್ ಮತ್ತು ವಿತ್ ರೀಕೋರ್ಸ್ ಅಂತ ಫ್ಯಾಕ್ಟರಿಂಗ್ ಬರ್ತಾವ. ವಿತ್ ರೀಕೋರ್ಸ್ ಮತ್ತು ವಿದೌಟ್ ರೀಕೋರ್ಸ್ ಒಳಗೆ ಡಿಪೆಂಡ್ಸ್ ಅಪಾನ್ ದ ರಿಸ್ಕ್ ಇರ್ತದ. ಸೊ ಇಲ್ಲಿ ಏನಾಗ್ತದೆ ಅಂದ್ರೆ ಫ್ಯಾಕ್ಟರಿಂಗ್ ಉದ್ದೇಶ ಏನ ದಟ್ ಈಸ್ ಟ್ರಾನ್ಸ್ಫರ್ ಆಫ್ ದ ರಿಸ್ಕ್ ಆಫ್ ಬ್ಯಾಡ್ ಡೆಟ್ from financial institution to the factor. So that is also one of the objective of the factoring. And next one is there to manage the debts. To manage the debts means what here, whatever the credit bills will be there. So in order to face the future uncertainties, we need the liquidity, we need the cash in hand. So that's why in order to manage that debts, we need the finance. So that finance is collected by that bad debt only or in the form of credit bills. And next one is there to obtain the advisory services. Advisory services is nothing but they are providing the advisory services to all the banks and other financial institution also. Means factoring is one type of financial services rendered for the purpose of that is collection of that debt. ಸೊ ಅದನ್ನು ಕಲೆಕ್ಷನ್ ಮಾಡೋ ಸಲುವಾಗಿ ಫ್ಯಾಕ್ಟರ್ನ ಅಪಾಯಿಂಟ್ ಮಾಡ್ಕೋತೀವಿ. ಸೊ ಅಲ್ಲೇನಾಗ್ತದೆ ಅಂದ್ರೆ ಒಂದು ಅಡ್ವೈಸರಿ ಸರ್ವಿಸಸ್ ಕೂಡ ನಾವು ತಗೋತೀವಿ. ಯಾರಿಂದ ದಟ್ ಫ್ಯಾಕ್ಟರ್ ಕಡೆಯಿಂದನೂ ಸಹಿತ ನಾವು ಒಂದು ಅಡ್ವೈಸರಿ ಸರ್ವಿಸಸ್ ತಗೋವಂಥ ಒಂದು ಉದ್ದೇಶದಿಂದ ಈ ಒಂದು ಫ್ಯಾಕ್ಟರಿಂಗ್ ಸರ್ವಿಸಸ್ನ ಏನು ಮಾಡ್ತೀವಿ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಥವಾ ಒಂದು ಫ್ಯಾಕ್ಟರ್ನ ಅಪಾಯಿಂಟ್ ಮಾಡ್ಕೋತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ದೇರ್ ಟು ಔಟ್ಸೋರ್ಸ್ ದ ಹ್ಯಾಂಡ್ಲಿಂಗ್ ಆ್ಯಂಡ್ ದ ಕಲೆಕ್ಟಿಂಗ್ ದ ರಿಸೀವೇಬಲ್ಸ್ ಇನ್ ಆ್ಯನ್ ಎಫಿಷಿಯೆಂಟ್ ಮ್ಯಾನರ್. ಒಂದು ಎಫಿಷಿಯೆಂಟ್ ಮ್ಯಾನರ್ ಒಳಗೆ ಒಂದು ಕ್ಲೀನಾಗಿ ಒಂದು ಕರೆಕ್ಟಾಗಿ ಇನ್ ಟೈಮ್ನಲ್ಲಿ ಆ ಒಂದು ಕ್ರೆಡಿಟ್ ಬಿಲ್ಸ್ನ ಕಲೆಕ್ಷನ್ ಮಾಡಬೇಕಾಯ್ತಂದ್ರೆ ವಿ ಹ್ಯಾವ್ ಟು ಗೋ ಥ್ರೂ ದಿಸ್ ಫ್ಯಾಕ್ಟರಿಂಗ್ ಸರ್ವಿಸಸ್. ಯಾಕಂತಂದ್ರೆ ಅಟ್ ದಿ ಎಂಡ್ ಆಫ್ ದ ಫೈನಾನ್ಷಿಯಲ್ ಇಯರ್ the banks and other financial institution they are having the lot of work. ಸೊ ಆ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಒಳಗೆ ಬ್ಯಾಂಕ್ಸ್ ಒಳಗೆ ಕೆಲಸ ಮಾಡ್ಕೊಂಡು ಕುಂತ್ರಂದ್ರೆ ಆ ಒಂದು ಡೆಟ್ ಕಲೆಕ್ಷನ್ ಮಾಡಲಿಕ್ಕೆ ಹೋದ್ರಂದ್ರೆ ಇಲ್ಲಿ ಕೆಲಸ ಪೆಂಡಿಂಗ್ ಉಳಿತದಲ್ಲ. ಸೊ ಅದನ್ನು ಒಂದು ಕೆಲಸ ಎರಡು ಸೈಮಲ್ಟೇನಿಯಸ್ಲಿ ನಾವು ಕೆಲಸ ಮಾಡ್ಕೋಬೇಕಾಗಿತ್ತಂದ್ರೆ ವಿ ನೀಡ್ ದ ಒನ್ ಪರ್ಸನ್ ಇನ್ ಆರ್ಡರ್ ಟು ಕಲೆಕ್ಟ್ ದಟ್ ಡೆಟ್.
ಸೊ ಅದರ ಸಲುವಾಗಿ ಬ್ಯಾಂಕ್ಸ್ ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ದವ್ರು ಏನು ಮಾಡ್ತಾರೆ ಅಂದ್ರೆ ಇನ್ ಆರ್ಡರ್ ಟು ಕಲೆಕ್ಟ್ ದಟ್ credit bills or the credit collection in a efficient manner, they are appointing the factor in the form of that factoring services. So all these are called as some of the objectives of the factoring. And next one is there are some of the process of factoring will be undertaken, means ಯಾವ ರೀತಿಯ ಒಂದು ಫ್ಯಾಕ್ಟರಿಂಗ್ ಸರ್ವಿಸಸ್ನ ನಾವಿಲ್ಲಿ ಅಂಡರ್ಟೇಕನ್ ಮಾಡ್ತೀವಿ. ಸೊ ದ ಮೇನ್ ಫಂಕ್ಷನ್ ಆಫ್ ಫ್ಯಾಕ್ಟರ್ ಈಸ್ ಟು ರಿಯಲೈಸೇಷನ್ ಆಫ್ ಕ್ರೆಡಿಟ್ ಸೇಲ್ಸ್. The factor act as an intermediary between the credit seller and its customer. ಏನು ಮಾಡ್ತಾರೆ ಇಲ್ಲಿ ಫ್ಯಾಕ್ಟರ್ ಇದ್ದಾವ ಇಂಟರ್ಮೀಡಿಯರಿ ಅಂತ ವರ್ಕ್ ಮಾಡ್ತಾನೆ. ಸೊ ಇಂಟರ್ಮೀಡಿಯರಿ ಅಂದರೆ ಯಾವ ರೀತಿ ವರ್ಕ್ ಮಾಡ್ತಾನೆ ಅಂದರೆ ಹಿ ಈಸ್ ಟೇಕಿಂಗ್ ಫಾರ್ ದ ಕಮಿಷನ್. ಅವ್ನು ಕಮಿಷನ್ಗೋಸ್ಕರ ಕೆಲಸ ಮಾಡ್ತಿರ್ತಾನೆ, ಮತ್ತು ಕೆಲವೊಂದಷ್ಟು ಕಮಿಷನ್ ತಗೊಂಡು ಅವನು ವರ್ಕ್ ಮಾಡ್ತಾನೆ. ಸೊ ಅವನು ವರ್ಕ್ ಮಾಡೋದು ಆ್ಯಸ್ ಎ ಇಂಟರ್ಮೀಡಿಯರಿ ಬಿಟ್ವೀನ್ ದ ಕ್ರೆಡಿಟ್ ಸೆಲ್ಲರ್ ಆ್ಯಂಡ್ ದ ಕಸ್ಟಮರ್. ಇವರಿಬ್ಬರ ನಡುವೆ ಇಂಟರ್ಮೀಡಿಯರಿ ಅಂತ ವರ್ಕ್ ಮಾಡ್ತಾನೆ, ಆ್ಯಸ್ ಎ ಏಜೆಂಟ್ ಅಂತ ವರ್ಕ್ ಮಾಡ್ತಾನೆ. ಇವ್ ವರ್ಕ್ ಮಾಡೋದು ಏನು ಉದ್ದೇಶ ಇರ್ತದ, ದಟ್ ರಿಯಲೈಸೇಷನ್ ಆಫ್ ದ ಕ್ರೆಡಿಟ್ ಸೇಲ್ಸ್. ಸೊ ದಟ್ ಈಸ್ ಒನ್ ಆಫ್ ದ ಮೇನ್ ಫಂಕ್ಷನ್ ಆಫ್ ದ ಫ್ಯಾಕ್ಟರಿಂಗ್. ಹಿಯರ್ there are some of the steps we have to follow under the factoring process. So under that, first one is the buyer enters into an agreement with the seller and negotiate the terms and conditions for the purchase of goods on credit. ಸೊ ಇಲ್ಲಿ ಏನಾಗ್ತದೆ ಅಂದ್ರೆ ಬಯರ್ ಇದ್ದಾವ ಒಂದು ಗೂಡ್ಸ್ನ ಪರ್ಚೇಸ್ ಮಾಡೋ ಸಲುವಾಗಿ ಒಂದು ಅಗ್ರಿಮೆಂಟ್ನಲ್ಲಿ ಬರ್ತಾನ ಇನ್ ಆರ್ಡರ್ ಟು ಕಲೆಕ್ಷನ್ ಆಫ್ ದಟ್ ಪರ್ಚೇಸಿಂಗ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆನ್ ಕ್ರೆಡಿಟ್ ಬೇಸ್. ಸೊ ಕ್ರೆಡಿಟ್ ಬೇಸ್ ಮೇಲೆ ಏನು ಮಾಡ್ತಾನವ ಗೂಡ್ಸ್ನ ಪರ್ಚೇಸ್ ಮಾಡ್ತಾನ, ಯಾರು ಬಯರ್ ಇದ್ದಾವ. ನೆಕ್ಸ್ಟ್ ಸೆಲ್ಲರ್ ಏನು ಮಾಡ್ತಾನಂದ್ರೆ ದ ಸೆಲ್ಲರ್ ಡೆಲಿವರ್ಸ್ ಇನ್ ಟು ಆನ್ ಅಗ್ರಿಮೆಂಟ್ ವಿತ್ ದ ಫ್ಯಾಕ್ಟರ್. ಏನು ಮಾಡ್ತಾನವ ವಾಟ್ ಎವರ್ ದಟ್ ಸೆಲ್ಲರ್ ವಿಲ್ ಡೆಲಿವರ್ ದ್ಯಾಟ್ ಅಗ್ರಿಮೆಂಟ್ ಟು ದ ಫ್ಯಾಕ್ಟರ್. ಸೊ ಏನು ಒಂದು ಗೂಡ್ಸ್ನ ಕ್ರೆಡಿಟ್ ಬೇಸ್ ಮೇಲೆ ಪರ್ಚೇಸ್ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಬಯರ್ ಅಗ್ರಿಮೆಂಟ್ನಲ್ಲಿ ಬಂದಿರ್ತಾನಲ್ಲ, ಅವಾಗ ಸೆಲ್ಲರ್ ಇದ್ದಾವ ಏನು ಮಾಡ್ತಾನಂದ್ರೆ ವಾಟ್ ಎವರ್ agreement will be made between the buyer and the seller, that agreement will be provided to the factor. And seller delivers the goods along with the invoice bill and instruction to the buyer to make payment to the factor on due date. ಏನು ಮಾಡ್ತಾನ ಸೆಲ್ಲರ್ ಇದ್ದಾವ ಗೂಡ್ಸ್ನ ಡೆಲಿವರ್ ಮಾಡ್ತಾನ. ಸೊ ಡೆಲಿವರ್ ಮಾಡುವಾಗ ಇನ್ವಾಯ್ಸ್ ಬಿಲ್ ಮೀನ್ಸ್ ಸೇಲ್ಸ್ ಬಿಲ್ನು ಸಹಿತ ಏನು ಮಾಡ್ತಾನ ಅವನಿಗೆ ಕಳಿಸ್ತಾನ. ಆಮೇಲೆ ಇನ್ಸ್ಟ್ರಕ್ಷನ್ ಕೊಡ್ತಾನ. ಏನು ಇನ್ಸ್ಟ್ರಕ್ಷನ್ ಕೊಡ್ತಾನ, ಈಸ್ ಇನ್ಸ್ಟ್ರಕ್ಷನ್ ಟು ಬಯರ್ ಟು ಮೇಕ್ ಪೇಮೆಂಟ್ ಟು ಆನ್ ದ ಫ್ಯಾಕ್ಟರ್ ಟು ದ ಡ್ಯೂ ಡೇಟ್. ಸೊ ಡ್ಯೂ ಡೇಟ್ನಲ್ಲಿ ಮೀನ್ಸ್ ಒಂದು ಕೆಲವೊಂದಷ್ಟು ಟೈಮ್ ಲಿಮಿಟ್ ಒಳಗಡೆ ನೀವು ಅದು ಅಮೌಂಟ್ ಏನು ಮಾಡ್ಬೇಕ್ರಿ ಪೇಮೆಂಟ್ ಮಾಡಬೇಕು ಅನ್ನುವಂಥ ಒಂದು ಇನ್ಸ್ಟ್ರಕ್ಷನ್ ಕೂಡ ಯಾರಿಗೆ ಕೊಡ್ತಾನ, ಬಯರ್ ಕೊಡ್ತಾನ. ಯಾರಿಂದ, he is providing the instruction on the basis of factor. ಸೊ ಫ್ಯಾಕ್ಟರ್ಗೆ ಇನ್ವಾಯ್ಸ್ ಬಿಲ್ ಕಳಿಸ್ತಾನ, ಈ ರೀತಿಯಾದಂಥ ಅಮೌಂಟ್ ನಮ್ಮ ಹತ್ರ ಬರಬೇಕು ಅಂತ ಅನ್ನುವಂಥ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟು ಅದನ್ನೆಲ್ಲ ಡೆಲಿವರ್ಸ್ ಬಿಲ್ ಇನ್ಸ್ಟ್ರಕ್ಷನ್ ಇನ್ ದಿ ಫಾರ್ಮ್ ಆಫ್ ದಟ್ ಈಸ್ ಇನ್ವಾಯ್ಸ್ ಬಿಲ್ನಲ್ಲಿ ಕೊಡ್ತಾನ. ಅದಾದ ನಂತರ ಏನು ಮಾಡ್ತಾನ, ದ ಸೆಲ್ಲರ್ ಸೆಂಡ್ಸ್ ಅ ಕಾಪಿ ಆಫ್ ಇನ್ವಾಯ್ಸ್ ದಟ್ ಈಸ್ ಡೆಲಿವರಿ ಚಲನ್ ಟು ದ ಫ್ಯಾಕ್ಟರ್. ಆಲ್ರೆಡಿ ಹೇಳಿದನ್ನ ಬಯರ್ಗೆ ಸಹಿತ ಇನ್ಸ್ಟ್ರಕ್ಷನ್ ಕೊಡ್ತಾನ, ಅದ್ರ ಜೊತೆಗನ ಒಂದು ಕಾಪಿ ಇನ್ವಾಯ್ಸ್ ಬಿಲ್ನ ಯಾರಿಗೆ ಕೊಡ್ತಾನವ, he is providing to the factor. So factor ಕೊಟ್ಟ ನಂತರ ಏನು ಮಾಡ್ತಾನ, the seller sells the receivables received from the buyer to a factor. ಸೊ ಅದಾದ ನಂತರ ಸೆಲ್ಲರ್ ಇದ್ದಾವ ಏನು ಮಾಡ್ತಾನ ಅಂದ್ರೆ he is selling the receivables ಮೀನ್ಸ್ ಎಷ್ಟು ಒಂದು ಡೆಟ್ ಕಲೆಕ್ಷನ್ ಆಗ್ಯದ, 90% ಕಲೆಕ್ಷನ್ ಆಗಿದನೋ ಅಥವಾ 50% ಕಲೆಕ್ಷನ್ ಆಗಿದನೋ, ಎಷ್ಟು ಅಮೌಂಟ್ ಕಲೆಕ್ಷನ್ ಆಗಿದಲ್ಲ ಅದ್ರ ಬಗ್ಗೆ ಒಂದು ಡೀಟೇಲ್ಸ ಸೆಲ್ಲರ್ ಇದ್ದಾವ ಏನು ಮಾಡ್ತಾನೆ ಅಂದ್ರೆ ಫ್ಯಾಕ್ಟರ್ಸ್ಗೆ ಕೊಡ್ತಾನ. ಸೊ ಅದಾದ ನಂತರ ಫ್ಯಾಕ್ಟರ್ ಪೇಸ್ 60 to 90% ಆಫ್ ದ ಅಮೌಂಟ್ ರಿಸೀವಬಲ್ಸ್ ಆಫ್ಟರ್ ಡಿಡಕ್ಟಿಂಗ್ ಹೀಸ್ ಫೀಸ್, ಕಮಿಷನ್ ಆ್ಯಂಡ್ ಡಿಸ್ಕೌಂಟ್ ಆರ್ ಎನಿ ಅದರ್ ಇಂಟ್ರೆಸ್ಟ್. ಸೊ ಅದಾದ ನಂತರ ಏನು ಮಾಡ್ತಾನ, ಫ್ಯಾಕ್ಟರ್ ಇದ್ದಾವ ಇನ್ ಅಡ್ವಾನ್ಸ್ನಲ್ಲಿನೇ ಏನು ಮಾಡ್ತಾನ 60 to 90% ರಿಸೀವಬಲ್ಸ್ನ ಏನು ಮಾಡ್ತಾನ ಸೆಲ್ಲರ್ಸ್ಗೆ ಕಳಿಸ್ತಾನ. ಅಬೌಟ್ ಎಷ್ಟೊಂದು ಅಮೌಂಟ್ ಒಂದು ಡೆಟ್ ಇರ್ತದಲ್ಲ ಅಥವಾ ಎಷ್ಟೊಂದು ಅಮೌಂಟ್ ಕ್ರೆಡಿಟ್ ಬೇಸ್ ಮೇಲೆ ತೊಗೊಂಡಿರ್ತಾನಲ್ಲ ಅದರಲ್ಲಿ 60 to 90% ಏನು ಮಾಡ್ತಾನ ಫ್ಯಾಕ್ಟರ್ ಇದ್ದಾವ ಸೆಲ್ಲರ್ಸ್ಗೆ ಏನು ಮಾಡ್ತಾನ ಇನ್ ಅಡ್ವಾನ್ಸ್, ಫ್ಯಾಕ್ಟರ್ ಇನ್ ಅಡ್ವಾನ್ಸ್ನಲ್ಲಿ ಕೊಡ್ತಾನ. ಅದಾದ ನಂತರ ಫ್ಯಾಕ್ಟರ್ ಇದ್ದಾವ ಏನು ಮಾಡ್ತಾನೆ, ಈ ರಿಸೀವ್ಸ್ ದ ಪೇಮೆಂಟ್ ಫ್ರಮ್ ದ ಬಯರ್ ಆನ್ ಡ್ಯೂ ಡೇಟ್ ಆ್ಯಂಡ್ ಪೇಸ್ ದ ಬ್ಯಾಲೆನ್ಸ್ ಮನಿ ಟು ದ ಸೆಲ್ಲರ್ ಆಫ್ಟರ್ ಡಿಡಕ್ಟಿಂಗ್ ದ ಸರ್ವಿಸ್. ಸೊ ಕೊಡುವಾಗ ಏನು ಮಾಡ್ತಾನವ ಫ್ಯಾಕ್ಟರ್ ಇದ್ದಾವ ಅವನದು ಎಷ್ಟು ಒಂದು ಫೀಸ್ ಅದ, ಅವನದು ಕಮಿಷನ್ ಎಷ್ಟದ ಅದನ್ನೆಲ್ಲ ಹಿಡ್ಕೊಂಡೇ ಏನು ಮಾಡ್ತಾನವ ಆ ಉಳಿದಂಥ ಅಮೌಂಟ್ನ ಫ್ಯಾಕ್ಟರಿಗೆ ಕೊಡ್ತಾನ. ಸೊ ಈ ರೀತಿಯಾಗಿ ಏನು ಮಾಡ್ತಾನಂದ್ರೆ ಫ್ಯಾಕ್ಟರ್ ಇದ್ದಾವ ಒಂದು ಸರ್ವಿಸಸ್ನ ಅಂಡರ್ಟೇಕನ್ ಮಾಡ್ತಾನೆ ಆನ್ ಬಿಹಾಫ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಸೊ ಇನ್ ದಿಸ್ ವೇ ದ ಫ್ಯಾಕ್ಟರಿಂಗ್ process will be undertaken. Okay, and in next video I will discuss with some other concept based on the factoring. Okay, thank you.